ಸಾರಿ ಸರ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅಲ್ಲಿ ಬರಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು. ಅದು ಪೆಹಲ್ಗಾಮ್ದೆಲ್ಲ ಇದೆಲ್ಲ ನಡೆದಾಗ ಆ ದಿನ ಆ್ಯಕ್ಚುಲಿ ಫೈಟ್ ಶೂಟ್ ಇತ್ತು. ಮತ್ತೊಂದು ಇದು ಮೊನ್ನೆಲ್ಲ ಮಿಮಿಕ್ರಿಗೆ ಹೋಗಿದ್ದೆಲ್ಲ ಮುಗಿದಾಗ ಅದಕ್ಕೆ ನಾವು ಒಂಚೂರು ಬ್ರೇಕ್ ಕೊಟ್ಟಿವಿ. ಬಿಕಾಸ್ ದೇಶದ ಜನರು ಮತ್ತು ಸರ್ಕಾರ ಮತ್ತು ನಮ್ಮ ಯೋಧರು ಆ ಯೋಚನೆಯಲ್ಲಿದ್ದಾಗ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ವೀಕ್ ಪೋಸ್ಟ್ಪೋನ್ ಆಯಿತು. ಅದಾದಮೇಲೆ ಮತ್ತೆ ಆ್ಯಸ್ ಯೂಶುವಲ್ ಫೈಟ್ಸ್ ಏನು ಬೇಕು ನಡೀತಾ ಇದೆ. ಒಂದೇ ವರ್ಡಲ್ಲಿ ಹೇಳಿದ್ದಾರೆ, ಕರ್ನಾಟಕದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫೈನಲ್ ಹಂತದಲ್ಲಿದೆ. ಫಸ್ಟ್ ನೈಟ್ ವಿತ್ ಸೆನ್ಸಾರ್ ಆಗಿ ರೆಡಿಯಾಗಿ ಇಟ್ಟಿದ್ದೀನಿ. ವಿ ಆರ್ ಪ್ಲಾನ್ ಟು ರಿಲೀಸ್ ದ ಮೂವಿ ಆನ್ ಜೂನ್ 3rd ವೀಕ್. ಅದು ರೆಡಿ ಆಗಿದೆ ಅದು. ಸೊ ಇದು ಒಂದು ಚೂರು ಬಿಡಿದೆ. ಯಾಕೆಂದರೆ ಉದ್ಯಮದಲ್ಲಿ ನಮಗಂತೂ ಕಲ್ತಿರೋದು ಸಿನಿಮಾ. ಅಟ್ಲೀಸ್ಟ್ ನಾವೆಲ್ಲೋ ಬಂದಾಗ ಒಂದು ಕ್ಯಾಮ್ರಾ ಹಿಡಿತೀರ, ಮೈಕ್ ಹಿಡಿತೀರಿ, ಎಲ್ಲೋ ಒಂದು ಐಡೆಂಟಿಟಿ ಗೌರವ ಅನ್ನೋದು ಸಿಕ್ಕಿದೆ. ಅಟ್ಲೀಸ್ಟ್ ನಡೆಯುವಂಥ ಸಿನಿಮಾ ಪ್ರಾಮಾಣಿಕವಾಗಿ ಮಾಡೋವಂಥ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ನಿಮಗೆ ಮಾಸ್ಟರ್ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ. ನಿಮಗೆ ಇಷ್ಟ ಆಗುತ್ತೆ. ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ. ಡ್ರಗ್ ಮಾಫಿಯಾನ ಈ ಆ್ಯಂಗಲ್ಲು ಯೋಚನೆ ಮಾಡ್ಬೋದು ಅಂತ ತುಂಬ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಆಡಾಗ್ತಾ ಇದೆ. ಅದು ಏನಾಗಿದೆ ಅಂದರೆ ಆಲ್ಮೋಸ್ಟ್ ಫೈನಲ್ ಆಗಿದೆ. ಅದೊಂದು ಫೈನಲ್ ಇನ್ನೊಂದು ಸುತ್ತು ಮಾತುಕತೆ ಇದೆ. ಅದಾದ ತಕ್ಷಣ ಅದೊಂದು ಟ್ವಿಸ್ಟ್ ಆ್ಯಡ್ ಆಗ್ತದೆ. ಅವರು ಅದೊಂದಿದೆ. ಶಿವರಾಜ್ ಸರು ಮತ್ತು ಇವರು ಈ ಸಿನಿಮಾದ ಒಂದು ಜೋಶ್ ಇನ್ನಷ್ಟು ಮತ್ತಷ್ಟು ಅಡಿಷನ್ಸ್ ಆಗ್ತಾನೆ ಇದೆ. ಚೆನ್ನಾಗಾಗಿದೆ ಇವರೆಲ್ಲ. ಆಮೇಲೆ ಇವರು ಇದೇ ಹೇಳೋದೇ ಮತ್ತೆ ನಮ್ಮ ಕುರಿಗಳು ಕೋತಿಗಳು ಸಿನಿಮಾದ ಮೋಹನ್ ಅವರು ಈ ಸಿನಿಮಾದ ಪ್ರಮುಖವಾದ ಪಾತ್ರ ಅವ್ರದ್ದು ಆಯಿತು. ತುಂಬ ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಎಲ್ಲ ಆಗಿದೆ. ಅಣ್ಣ ನಿಮ್ಮ ಮಾತನ್ನ ನಾನೇ ಹೇಳ್ಬಿಟ್ರೆ ಹೆಂಗೆ? ಎಸ್ ನೋಡಿ, ಈ ಸಿನಿಮಾಗೋಸ್ಕರ ಹಿಂಗೆ ಇದು ನಿಮ್ಗೊಂದು ವಿಷಯ ಗೊತ್ತಾ? ಇದು ಒಂದು ಹೇಳ್ತಿ ಕೇಳಿ. ಸಿನಿಮಾ ಬಜೆಟ್ ಜಾಸ್ತಿ ಆಗೋಕ್ಕೆ ಹೇರ್ ಸ್ಟೈಲ್ ಕಾರಣ. ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತೆ ಸರ್, ಕಟಿಂಗ್ ಮತ್ತೆ ಮಾಡಿಸಿ ಸರ್, ಮೊನ್ನೆ ಮಾಡಿಸಿದ್ನಲ್ಲ ಅಂತ ಒಂದು ಕಟಿಂಗ್ 400 ರೂಪಾಯಿ ತಗೋತಾರೆ. ನಮ್ಮ ಹಳ್ಳಿಲೆಲ್ಲ 10 ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಗುಂಡೆ ಕೆರೆದು ಬಿಡೋರು. ನಮ್ಮ ಅಲಗಾಪುರದಲ್ಲಿ ಕೊಳ್ಳೇಗಾಲದಲ್ಲಿ ಕೇಳಿಸ್ಕೊಳ್ಳಿ, 10 ರೂಪಾಯಿ ಕೊಟ್ಟು ಬ್ಲೇಡ್ ಕೊಟ್ಟರೆ ಗುಂಡೆನೇ ಕೆರೆದು ಬಿಡೋರು. ಈಗಲೂ ಕೊಳ್ಳೇಗಾಲ 10 ರೂಪಾಯಿ ಬಂದರೆ 300 ರೂಪಾಯಿ 400, ಒಂದೊಂದ್ಸಲ 500 ರೂಪಾಯಿ ನಂಗೆ. ಆಮೇಲೆ ಬೇಕಿದ್ದಲ್ಲ. ಆಮೇಲೆ ನಾನು ಹೆಂಗಿದ್ರೆ ಹುಟ್ಟತಾನೆ ಸುಂದರ. ನನ್ನ ಸಮ ಯಾರವ್ರು ಹೇಳಿ? ನಾನೇನು ಹೇಳ್ಬೇಕಾ? ಕರ್ನಾಟಕದಲ್ಲಿ ನನ್ನ ಸಮ ಯಾರವ್ರು ಹೇಳಿ? ಆಯ್ತು. ಸೊ ಹಂಗಿದ್ದಾಗ ಬಟ್ ಆದರೂ ಇದು ಮಾಡಿಸ್ಬೇಕು. ಒಂದು ಚೂರಿಂಗ್ ಜಾಸ್ತಿ ಆಯಿತು ಅಂದರೆ ಪುನಃ ಕಟ್ ಮಾಡಿಸ್ಕೊ ಬನ್ನಿ ಮನೆಗೆ ಕಳಿಸ್ತಾರೆ. ನನ್ನ ಸಿನಿಮಾ ಬಜೆಟ್ಟು ಹೆಚ್ಚು ಕಡಿಮೆ ಪೇಮೆಂಟ್ಗಿಂತ ಕಟಿಂಗು ಇದಕ್ಕೆ ಹೊಂಟೋಗದೆ. ಕಟ್ಟಿಗೆ ಒಂದು 2 ಸಲ ಶೂಟಿಂಗ್ ಪೋಸ್ಟ್ಪೋನ್ ಆಗಿದೆ, 2 ಸಲ. ಆಮೇಲೆ ಇದೇ ಒಂದು ಚೂರು ಜಾಸ್ತಿ ಆಯಿತು ಅಂದರೆ ಸರ್ ನಾಳೆ ಮಾಡೋಣ, ಕಟ್ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತಾರೆ. ಇವತ್ತು ಈಗ ಅಲ್ವಾ, ನಾಳಿದ್ದೇನೋ ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡಿಸ್ಕೊಂಬಂದು ಶೂಟ್ ಮಾಡಬೇಕು. ಸೊ ಒಂದು ತುಂಬ ಅಂದರೆ ತುಂಬ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇರೋಂಥ ಒಂದು ಸಿನಿಮಾ. ಸರ್ಜಾಪುರ ಫಾರೆಸ್ಟಲ್ಲಿ ಮೊನ್ನೆ ಫೈಟು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು. ಸೊ ಅಲ್ಲೆಲ್ಲ ಇದು. ಬಟ್ ನಾವು ಇದಕ್ಕೆ ಹೇಳಿದಲ್ಲ, ಒಂದು ಆ್ಯಕ್ಷನ್. ಈಗ ಸೆಂಟಿಮೆಂಟ್ ಸಿನಿಮಾದ ಒಂದು ಬಜೆಟಲ್ಲಿ, ಈ ಸೀಮಿತ ಬಜೆಟಲ್ಲಿ ಮುಗಿಸ್ಬೋದು. ಆ್ಯಕ್ಷನ್ ಅಂದರೆ ಇವ್ರಿಗೆ ಹೆಂಗೆ ಗೊತ್ತಾ, ಬೇರೆಯವ್ರ ಮನೆ ಹಾಳು ಮಾಡಿ, ಬೇರೆಯವ್ರು ಬ್ಲಾಸ್ಟ್ ಮಾಡಿ, ದುಡ್ಡು ಮಾಡಿ ಹೆಸರು ಮಾಡಿರೋದು. ಬೇರೆಯವ್ರದ್ದು ಅಣ್ಣ ಇದೊಂದು ಜಸ್ಟ್ ಬ್ಲಾಸ್ಟ್ ಅಣ್ಣ, ಸರ್ಕಾರ ಇದೊಂದು ಜಸ್ಟ್ ಎಗುರಿಸ್ಬಿಡೋಣ ಬನ್ನಿ ಅದು ಮಾಡಿರೋರು ಇವರು. ಸೊ ಬಜೆಟ್ನ ಮಿತಿ ಹಾಕೊಳ್ಳೋಕ್ಕಲ್ಲ. ಸೊ ವಿ ಆರ್ ಥಿಂಕಿಂಗ್ ಒಂದು ಔಟ್ ಆಫ್ ದ ಬಾಕ್ಸಲ್ಲಿ ಏನು ಬೇಕು ಎಲ್ಲ ಚೆನ್ನಾಗಾಗಿದೆ. ತುಂಬ ಜನ ಕಲಾವಿದರು ಆಡಾಕ್ತಾರೆ. ಬಟ್ ಅದು ಮಾತ್ರ ಮೆನ್ಷನ್ ಮಾಡ್ತೀನಿ, ಆ ಸ್ಪೆಷಲ್ ಸಾಂಗ್ಗೆ ತುಂಬ ಸಖತ್ತಾಗೆ ಸೌಂಡ್ ಆಗಿರೋದು. ನೀವು ಸಲ್ಲಿನೂ ಮತ್ತು ಇವ್ರು ಬಂದಾಗ ಏನು ಸೌಂಡ್ ಆಯ್ತು ಅಂಥದ್ದನ್ನ ಕರ್ಕೊಂಬತ್ತಾ ಇದ್ದೀನಿ ಹಿಡ್ಕೊಂಡು. ಭಾಳ ತಲೆ ಉಪಯೋಗಿಸಿ ನೀವು ನೋಡಿದ ತಕ್ಷಣ ನೀವೆಲ್ಲ ನೋಡಿರ್ತೀರಾ, ನೋಡ್ದೇನು ಬಿಟ್ಟರಲ್ಲ ಗಂಟು ನೀವು ನೋಡಿರ್ತೀರಾ. ಸಾರಿ ಸರ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅಲ್ಲಿ ಬರಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಎಂತ ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದ ಪಾತ್ರ, ನೋ ಡೌಟ್ ಹೇಳೋದ್ರಲ್ಲಿ. ಯಾಕಂದರೆ ಮಾಸ್ಟ್ರು ಫೋನ್ ಮಾಡಿದರು ಒಂದು ಹಿಂದೆ, ಸರ್ ಈ ಥರ ಪ್ರಥಮ್ ಹೀರೋ ನೀವು ಮಾಡಬೇಕು. ಮಾಸ್ಟರ್ ಏನು ಅಂದರೆ ಇಲ್ಲ, ವಿಲನ್ ಕ್ಯಾರೆಕ್ಟ್ರೆ ತುಂಬ ಚೆನ್ನಾಗಿದೆ ಕೊಟ್ಟಿದ್ರೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ತೋರಿಸ್ತೀವಿ, ನಾವು ಮಾಡ್ತೀವಿ ರೆಡಿ. ಆಮೇಲೆ ಪ್ರಥಮ್ದು ಏನು ನನಗೆ ಹೆಮ್ಮೆ, ಪ್ರಥಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಂದರೆ ಕರ್ನಾಟಕದ ಅಲ್ಲಿ ಅಣ್ಣವರಿಂದ ಹಿಡ್ಕೊಂಡು ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಶಿವಣ್ಣದಾಗಲಿ, ಅಪ್ಪುದಾಗಲಿ, ಅಣ್ಣವ್ರದಾಗಲಿ, ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ರಾಘಣ್ಣನ ಅವರು ಮಿಸ್ ಆಗಿದ್ದು. ಕರ್ನಾಟಕ ಅಲಿಯಲ್ಲಿ ಪ್ರಥಮ ಕೃಪೆಯಿಂದ ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಮಾಡೋ ಒಂದು ಭಾಗ್ಯ ಸಿಕ್ತು. ಆದಷ್ಟು ಬೇಗ ಕರ್ನಾಟಕದಲ್ಲಿ ಏನು ಅದೃಷ್ಟ ಮಾಡಿದೀಯಪ್ಪ ನೀನು ಒಂದು. ಏನಕ್ಕೆ ಪ್ರಥಮ್ ಸಿನಿಮಾ ಮಾಡ್ತಾ ಇರೋದಕ್ಕೆ ಕಾಮೆಂಟ್ ಆಗ್ತಾರೆ. ಒಬ್ಬ ಕಾಮೆಂಟ್ ಆಗ್ತಾನೆ, ಬಯಕ್ಕೆ ಒಂದಷ್ಟು ಏಜೆನ್ಸಿ ವರ್ಕ್ ಮಾಡ್ತದೆ. ರಾಘಣ್ಣ ಅಂದರು
ತುಂಬ ಖುಷಿ ಆಯಿತು. ಆದಷ್ಟು ಬೇಗ ಕರ್ನಾಟಕದ ಅಲೆ ರಿಲೀಸ್ ಆಗುತ್ತೆ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ಯಾಕೆ ಅಂದರೆ ಅದರಲ್ಲಿ ತುಂಬ ನಮ್ಮ ಗೆಟಪ್ ಅಂತೂ ನಾನು ವಾಮಾಚಾರ ಆಲ್ಮೋಸ್ಟ್ ಒಂದು 200 ಸಿನಿಮಾ ಮಾಡಿದ್ದೀನಿ. ಆ ಪಾತ್ರ ಯಾವ ಸಿನಿಮಾ ಮಾಡಿದ್ದೀನಿ. ಅದು ಅದ್ಭುತವಾದ ಗೆಟಪ್ಪು ವಾಮಾಚಾರದ್ದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಪ್ರಥಮ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾ ಈ ಚಿತ್ರತಂಡ ತುಂಬ ಸಹಕರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಿನಿಮಾನು ಬೇಗ ಮುಗಿಸಿ ಈ ವರ್ಷ biggest action cinema. 3 ಸಿನಿಮಾ ರೆಡಿ ಆಗ್ಬಿಡ್ತಿದೆ. ಪ್ರಥಮ ಬೇಗ ರಿಲೀಸ್ ಆಗಿ ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕರ್ನಾಟಕದಲ್ಲಿ ಯಾವುದು ಅಂದ್ರೆ ಇದು ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಬರ್ದಿಟ್ಕೊಳ್ಳಿ. ಬೇರೆ ಯಾರ್ದು ಅಲ್ಲ, ನಂದೇ. ಇದು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾವು ಮಾಡಿದ ಕಷ್ಟ 3 ಲೀಟರ್ ಬೆವರು ಸುರಿಸಿರೋದು ಪ್ರತಿದಿನ 3 ಲೀಟ್ರು. ಆದ್ಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ಹೆವಿ ಟ್ಯಾಲೆಂಟ್ ಯೂಸ್ ಮಾಡಿ ಹೆವಿ ಫೈಟ್ ಬೆವರು ಸುರಿಸಿ ಮಾಡಿರೋದು. ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವರಾಣೆಗೂ ನಿಮ್ಮ ಚಾನಲ್ ಮೈಕ್ ಮೇಲೆ ಆಡೋದು ಸತ್ಯ. ಈ ವರ್ಷದ ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಅಣ್ಣ ಒಂದೇ ಒಂದು. ಇದು ಮಹಾಭಾರತದ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಾ ಇರೋದು. ಅಂದ್ರೆ ಶ್ರೀಕೃಷ್ಣ ಅಸ್ತ್ರನೇ ಮುಟ್ತೆ ಪಾಂಡವ್ರನ್ನ ಗೆಲ್ಸಿದ್ರು ಗೊತ್ತಾ. ಇಲ್ಲಿ ಕಮಿಷನರು ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಬೇರೆ ನಮ್ಮಂತವ್ರ ಮಾಡ್ತಿರ್ತಾರೆ. ತುಂಬಾ ಪವರ್ಫುಲ್ ಇದೆ ಪಾತ್ರ. ಸಿನಿಮಾದಲ್ಲಿ ಫೋರ್ಸ್ ಇದೆ. ನಮ್ಮ ಅರವಿಂದಣ್ಣ ಕಾಲೇಜ್ನ ಲೆಕ್ಚರರ್ ಪಾತ್ರ ಮಾಡ್ತಾ ಇದ್ದಾರೆ. ಆ್ಯಂಡ್ ಕ್ಯಾಮ್ರಾಮನ್ ಸರ್ ಕೂಡ ಹಗಲು ಕೆಲಸ ಕಷ್ಟಪಟ್ಟು ತುಂಬ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಹೇಳೋವಂಥದ್ದು ಹೇಳುತ್ತಲ್ಲ, ನಾಡಿದ್ಗೆ 30 ವರ್ಷ ಹೋಗಿ ಅವತ್ತು ಹೆಂಗಿದ್ದಾರೆ ಅದೇ ಲುಕ್ಕು. ಇಬ್ಬರು, ಒಂದು ಶೋಭರಾಜು, ಒಂದು ನಮ್ಮ ಕೋಟೆಯಣ್ಣ ಮತ್ತು ಶೋಭರಾಜ್, ಇಬ್ಬರು ನನ್ನ ಸಿನಿಮಾದಲ್ಲಿದ್ದಾರೆ. ಇವರಿಬ್ಬರು ನಮ್ಮ ಸಿನಿಮಾದ ಹೆಮ್ಮೆ. ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲ ಇರೋದ್ರಿಂದ ನಮ್ಮ ಸಿನಿಮಾಗೆ ನಿಜವಾಗ್ಲೂ ಒಂದು ಎನರ್ಜಿ ಬಂದಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಇನ್ನೊಂದು ಮೈಕ್ ಮೇಲೆ ಆಣೆ ಮಾಡಕ್ಕೆ ನೋಡಿ, ಕಾಣೆ ಇಟ್ಬಿಟ್ಟು ಹನ್ನೊಂದು ಹೋಗ್ಬೇಕು, 2 ಮೈಕ್ ಎತ್ಕೊಂಡು ಇದ್ರ ಮೇಲೆ ಸೇರ್ಸಿ ಆಣೆ ಮಾಡಿ ಅಣ್ಣ ಬರ್ಲಿ ಅಣ್ಣ. ಆ ಮೈಕ್ ಅಣ್ಣ ಆಣೆ ಮಾಡೋದಕ್ಕೆ ಬಿದ್ದು ಏನಾಗ್ತಾರೆ ಗೊತ್ತಾ, ಪ್ರಥಮ ಮಾಡಿದ ಇಲ್ಲಿ ಇಲ್ಲ ಇವ್ರು ಎಂತ ಗೊತ್ತಾ, ಹೇಳ್ತೀನಿ ಕೇಳಿ, ಯೂಟ್ಯೂಬರ್ಸ್ ಕೆಳಗೆ ಬಿದ್ದಕ್ಕೆ ಅವನು ಆಣೆ ಮಾಡೋದನ್ನ ಕಟ್ ಮಾಡ್ತಾರೆ. ಇಷ್ಟೊತ್ತಾಗ ಮಾತಾಡೋದು ಆಣೆ ಮಾಡಿದ ತಕ್ಷಣ ಬಿತ್ತಲ್ಲ, ಅದೊಂದು ಜೂಮ್ ಹಾಕ್ಬಿಟ್ಟಾಗ ಆಣೆ ಮಾಡಿದ ಕೂಡ ಮೈಕ್ ಈಗೂ ಹಂಗೆ ಆಗ್ತಾರೆ. ಅದಕ್ಕೆ ನಾವು ನೋಡ್ತೀವಿ ಇವರು ಅದನ್ನೇ ಅಲ್ಲ ತಪ್ಪು ಕಟ್ ಮಾಡಿ ತಪ್ಪು ಜಾಯಿನ್ ಮಾಡಿ.